ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತಮಗೆ ಹೇಳಲಿರುವ ಈ ಪುಟ್ಟ ಕತೆ ಪ್ರಜಾವಾಣಿ ಪತ್ರಿಕೆಯ ನುಡಿ ಬೆಳಗು ಅಂಕಣದಲ್ಲಿ ಡಾಕ್ಟರ್ ಪಿ ಚಂದ್ರಿಕಾ ಅವರು ಬರೆದದ್ದು. ಯುದ್ಧೋನ್ಮಾದಿಯಾದಂತಹ ಅಲೆಕ್ಸಾಂಡರ್ನಿಗೆ ಯುದ್ಧದ ನಿರರ್ಥಕತೆಯನ್ನು ಹೇಳೋದು ಅವನ ಗುರುವಾದಂತಹ ಡಯೋನಿಸ್ಗೆ ಅನಿವಾರ್ಯವಾಯಿತು. ಜಗತ್ತನ್ನು ಗೆದ್ದು ನೀನು ಏನು ಮಾಡ್ತೀಯ ಅಲೆಕ್ಸಾಂಡರ್ ಅಂತ ಪದೇ ಪದೇ ಕೇಳ್ತಾ ಇದ್ರು. ಆದರೂ ಗುರುಗಳು ಯಾಕೆ ನನಗೆ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಅಂತ ಅವನು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ. ಬದಲಿಗೆ ಯುದ್ಧವಿಲ್ಲದೆ ಜಗತ್ತನ್ನು ಗೆಲ್ಲೋದಕ್ಕೆ ಹೇಗೆ ಸಾಧ್ಯ, ಯುದ್ಧ ಒಂದೇ ಅಂತಿಮ ಅಂತ ಅವನು ಹೇಳ್ತಾ ಇದ್ದ. ಡಯೋನಿಸ್ಗೆ ಇನ್ನು ತಾನು ಸುಮ್ಮನೆ ಇರಬಾರ್ದು ಅಂತ ಅಂದ್ಕೊಂಡು ಯುದ್ಧ ಭೂಮಿಯಲ್ಲಿ ಹೆಣಗಳ ರಾಶಿಯಲ್ಲಿ ಉಳಿದ ತಲೆಬುರುಡೆ ಎಲುಬುಗಳನ್ನು ಸಂಗ್ರಹಿಸತೊಡಗಿದ. ಈ ಸುದ್ದಿ ಅಲೆಕ್ಸಾಂಡರ್ನಿಗೂ ಹೋಯಿತು. ಎಂಥ ಅಬದ್ಧವಿದು, ಮಹಾನ್ ಗುರು ಅಂತ ನಾನು ನಂಬಿದವ ಏನು ಮಾಡ್ತಾ ಇದ್ದಾನೆ ಅಂತ ಅಲೆಕ್ಸಾಂಡರ್ ಡಯೋನಿಸ್ನನ್ನು ಹುಡ್ಕೊಂಡು ಬಂದ. ಯುದ್ಧ ಭೂಮಿಯಲ್ಲಿ ಒಂದಿಷ್ಟು ತಲೆಬುರುಡೆ ಮೂಳೆಗಳನ್ನು ಮುಂದೆ ಇಟ್ಟುಕೊಂಡು ಡಯೋನಿಸ್ ಯೋಚನೆ ಮಾಡ್ತಾ ಕುಳಿತಿರೋದು ಕಣ್ಣಿಗೆ ಬಿತ್ತು. ಅದನ್ನು ನೋಡಿ ಅಸಮಾಧಾನದಿಂದ ಅಲೆಕ್ಸಾಂಡರ್ ಕೇಳ್ದ, ಇದೇನು ಡಯೋನಿಸರೇ, ನಾನು ನಿಮ್ಮ ಬಗ್ಗೆ ಎಲ್ಲ ಕಡೆ ಮಹಾಜ್ಞಾನಿ ಅಂತ ಪ್ರಚಾರ ಮಾಡ್ತಾ ಇದ್ದರೆ ನೀವು ನೋಡಿದ್ರೆ ಇಲ್ಲಿ ಹೀಗೆ ಎಣದ ಅವಶೇಷಗಳ ಜೊತೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ದ. ಅಲೆಕ್ಸಾಂಡರ್ ಸಾಮ್ರಾಟ, ನಾನು ತುಂಬ ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ದೀನಿ. ನನಗೆ ಇವುಗಳಲ್ಲಿ ಸಾಮಾನ್ಯ ಸೈನಿಕನ ತಲೆಬುರುಡೆ ಯಾವುದು, ಸೇನಾನಿಯ ತಲೆಬುರುಡೆ ಯಾವುದು ಮತ್ತು ನೀನು ಕೊಂದು ಹಾಕಿದಂಥ ಸಾಮ್ರಾಟನ ತಲೆಬುರುಡೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ತಿಳಿಸಿ ಹೇಳ್ತೀಯಾ ಅಂದ. ಅಲೆಕ್ಸಾಂಡರ್ನಿಗೆ ಇದು ಯಾಕೋ ಹುಚ್ಚುತನದ ಪರಮಾವಧಿ ಅಂತ ಅನಿಸಿ, ನಿಮ್ಮನ್ನು ಪರಮಜ್ಞಾನಿಗಳು ಅಂತ ಅಂದ್ಕೊಂಡಿದ್ದೆ, ಸತ್ತು ಹೋದ ಮೇಲೆ ಎಲ್ಲವೂ ಒಂದೇ ಅಲ್ವೇ ಅಂದ. ಇದನ್ನು ಕೇಳಿ ಪರಮ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಡಯೋನಿಸ್, ಹೌದಾ, ಹಾಗಾದರೆ ನಾಳೆ ಈ ಅಲೆಕ್ಸಾಂಡರ್ ತಲೆಬುರುಡೆಯದು ಇದೇ ಕತೆನಾ ಅಂತ ಕೇಳ್ದ. ಈ ಮಾತನ್ನು ಕೇಳಿ ಅಲೆಕ್ಸಾಂಡರ್ ಬೆಚ್ಚಿ ಬಿದ್ದು, ಏನು ಹೇಳ್ತಾ ಇದ್ದೀರಿ ನೀವು, ನನ್ನ ಸಾವು ನನ್ನ ತಲೆಬುರುಡೆ, ಇದ್ರ ಬಗ್ಗೆ ಹೇಗೆ ಮಾತಾಡೋದಕ್ಕೆ ಸಾಧ್ಯ ನೀವು ಎಂದ. ಸಾವು ಎಲ್ರಿಗೂ ಸಮಾನವೇ. ವಿಶ್ವವನ್ನು ಗೆಲ್ಲ ಹೊರಟ ನೀನು ಸಾವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ತಲೆಯ ಮೇಲಿನ ಕಿರೀಟವು ಇನ್ನೊಬ್ಬರ ಪಾಲೆ. ಆದರೆ ಯುದ್ಧವಿಲ್ಲದೆ ಪ್ರೇಮದಿಂದ ಜಗತ್ತನ್ನು ಗೆಲ್ಲು. ಮಹಾನ್ ಸಾಮ್ರಾಟನಿಗೂ ದಯಾರ್ದ್ರವಾದ ಹೃದಯ ಇತ್ತು ಅಂತ ಜಗತ್ತು ನಿನ್ನನ್ನು ಪ್ರೀತಿಯಿಂದ ಜ್ಞಾಪಕ ಇಟ್ಕೊಳ್ಳುತ್ತೆ ಅಂದ. ಅಲೆಕ್ಸಾಂಡರ್ ತಲೆ ತಗ್ಗಿಸ್ದ. ಡಯೋನಿಸ್ ಹೇಳ್ದ, ನೀನು ಸಾಮ್ರಾಟ, ನಿನ್ನ ರಾಜ್ಯವನ್ನು ಪ್ರಜೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಮಾತ್ರ ಯುದ್ಧ ಮಾಡಬೇಕು, ಗಡಿಗಳನ್ನು ವಿಸ್ತಾರ ಮಾಡೋದಕ್ಕಲ್ಲ. ನಿನ್ನ ಮನಸ್ಸನ್ನು ವಿಸ್ತಾರ ಮಾಡ್ಕೊ, ಇಡೀ ಜಗತ್ತೇ ನಿನ್ನದಾಗತ್ತೆ. ಗೆದ್ದ ಜಾಗವನ್ನು ನಿನ್ನನ್ನು ಸೋಲಿಸಿ ಇನ್ನೊಬ್ಬ ಕಸಿದುಕೊಳ್ಳಬಹುದು. ಪ್ರೀತಿಸುವ ನಿನ್ನ ಹೃದಯವನ್ನು ಯಾರೂ ಕಸಿಯಲಾರರು ಅಂದ. ನಿಜ ಅಲ್ವೇ? ಗೆಲ್ಲೋದು ಅಂತಂದರೆ ಇನ್ನೊಬ್ಬರನ್ನು ನೋಯಿಸೋದು ಅಂತಲ್ಲ, ನನ್ನದಲ್ಲದಕ್ಕೆ ಆಸೆ ಪಡೋದು ಅಲ್ಲ, ತನ್ನತನವನ್ನು ಅತ್ಯಂತ ಪ್ರೀತಿಯಿಂದ ಜೋಪಾನವಾಗಿ ಕಾಪಾಡಿಕೊಳ್ಳೋದು ಮಾತ್ರನೇ ಅಲ್ಲವೇ? ನೀವು ಒಮ್ಮೆ ಈ ಬಗ್ಗೆ ಯೋಚಿಸಿ. ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.